ಓಂ ಶ್ರೀ ಗುರುಭ್ಯೋ ನಮಃ. ಅನಂತರಾಮಾಯಣ ಕಿಷ್ಕಿಂಧಾಕಾಂಡ ವಾಲಿಸುಗ್ರೀವರ ಕದನ ಭಾಗ 16. ಕದನ ಕಹಳೆ ಮೊಳಗಿತು. ಕಪಿವೀರರು ಯುದ್ಧಕ್ಕೆ ಸಿದ್ಧರಾದರು. ಸೋದರರಿಬ್ಬರು ಕರ್ಣ ಕಠೋರವಾಗುವಂತೆ ಮಾಡುವ ಗರ್ಜನೆ ನಭೋಮಂಡಲವನ್ನು ಭೇದಿಸುತ್ತಿತ್ತು. ದೇವತೆಗಳು ಶ್ರೀರಾಮಭದ್ರನಿಗೆ ಜಯವಾಗಲೆಂದು ಬಯಸಿದರು. ವಾಲಿಯು ತಮ್ಮನನ್ನು ಕಂಡು ಹೂಂಕರಿಸಿದನು. ನಿನ್ನನ್ನು ನನ್ನ ತಮ್ಮನೆಂದು ಹೇಳಲು ನನಗೆ ನಾಚಿಕೆಯಾಗುತ್ತದೆ. ಪದೇ ಪದೇ ಕಾಳಗವನ್ನು ಕೊಡಲು ಬರುತ್ತಿದ್ದೀಯ. ಇಗೋ, ಇಂದಿನ ನಮ್ಮ ಕದನ ಕೊನೆಯದಾಗಿದೆ. ಗಿರಿಗಳನ್ನು ಹೊತ್ತು ತಂದು ನನ್ನ ನೆರಗಲು ಪ್ರಯತ್ನಿಸುವೆಯಾ? ಒಂದು ಕಾಲದಲ್ಲಿ ನನ್ನ ಪ್ರಾಣಕ್ಕಿಂತ ಮಿಗಿಲಾಗಿ ನಿನ್ನನ್ನು ಪ್ರೀತಿಸಿದ್ದೆ. ಈಗ ನೀನು ನನ್ನ ಕಡು ವೈರಿ. ನಿನ್ನ ದುಃಖವೇ ನನ್ನ ಸಂತೋಷ. ನಿನ್ನ ಮರಣವು ನನಗೆ ಹಾಲನ್ನು ಕುಡಿದಷ್ಟು ಸಂತೋಷವನ್ನು ತರುತ್ತದೆ. ನಿನ್ನ ಪರಾಜಯವೇ ನನ್ನ ವಿಜಯ ಘೋಷ. ನಾನು ಹೇಳುವುದನ್ನು ಕೇಳಿದ್ದೇನೆ. ನಿನಗೆ ಹಗ್ಗ ಕಟ್ಟಿ ಥೈ ಥೈ ಮಂಗಣ್ಣ ಕುಣಿ ಎಂದು ಯಾರೋ ಇಬ್ಬರು ರಾಜಕುಮಾರರು ರಾಮ ಲಕ್ಷ್ಮಣರು ನಿನ್ನನ್ನು ಆಡಿಸುತ್ತಿದ್ದಾರಂತೆ. ಅವರಿಬ್ಬರ ಸ್ನೇಹ ಗಳಿಸಿರುವೆ ಎಂಬ ಸುದ್ದಿಯೂ ಇದೆ. ನನ್ನ ಬೆಂಕಿಯಿಂದಲೇ ನೀನು ಚಳಿ ಕಾಯಿಸಬೇಕೆಂದು ಬಯಸಿದ ಮೇಲೆ ನಿನ್ನಲ್ಲಿ ಯಾವ ದಯಾಭಾವವೂ ಇಲ್ಲ, ಕರುಣೆಯೂ ಇಲ್ಲ. ಈ ರೀತಿ ಹೇಳಿ ವೃಕ್ಷಗಳಿಂದ ನೆತ್ತಿಗೆ ಹೊಡೆದನು. ಭೀಮಬಲರಾದ ಅಣ್ಣ ತಮ್ಮಂದಿರು ವೀರಾವೇಶದಿಂದ ಬೊಬ್ಬಿರಿದು ಕಾದಾಡಿದರು. ಇವರಿಬ್ಬರ ದ್ವಂದ್ವ ಯುದ್ಧವು ಪ್ರೇಕ್ಷಕರಲ್ಲಿ ಭಯವನ್ನುಂಟು ಮಾಡಿತು. ಗದಾಯುದ್ಧ, ಮುಷ್ಟಿಯುದ್ಧ, ಹೊಯ್ದಾಟಗಳಲ್ಲಿ ವಾಲಿಯ ಪೆಟ್ಟುಗಳು ಬಲವಾಗುತ್ತಾ ಬಂದವು. ಸುಗ್ರೀವನು ವಾಲಿಯ ಹೊಡೆತಗಳನ್ನು ತಾಳಲಾರದೆ ಶಕ್ತಿಗುಂದಿ ಕೆಳಕ್ಕೆ ಬಿದ್ದನು. ಹರನೇ ನಿನ್ನನ್ನು ಕಾಯಬೇಕು ಎಂದು ವಾಲಿಯು ಬುಸುಗುಟ್ಟುತ್ತಿದ್ದಾಗ ಮರದಡೆಯಲ್ಲಿ ನಿಂತಿದ್ದ ಶ್ರೀರಾಮನು ದಿವ್ಯಾಸ್ತ್ರವನ್ನು ತೆಗೆದು ಅವನಿಗೆ ಪ್ರಯೋಗಿಸಿದನು. ಆ ಮಹಾಸ್ತ್ರವು ಕಾಳಿಂಗನಂತೆ ವಿಷವನ್ನುಗುಳಿ ವಿರೋಧಿಯ ಉರಪ್ರದೇಶವನ್ನು ಚುಚ್ಚಿತು. ರಕ್ತಕಾರಿ ನೆಲದ ಮೇಲೆ ಬಿದ್ದನು. ಈ ರೀತಿಯ ಸೋಲು ಯಾರಿಂದಾಯಿತೆಂದು ಸುತ್ತಮುತ್ತ ಕಣ್ಣು ಹಾಯಿಸಿ ತಮ್ಮನ ಸಹಾಯಕ್ಕೆ ಬಂದ ಶ್ರೀರಾಮನನ್ನು ಎವೆಯಿಕ್ಕದೆ ನೋಡಿದನು. ತಾರೆಯ ವಚನಗಳು ಒಂದೊಂದಾಗಿ ನೆನಪಿಗೆ ಬಂದವು. ಶರಹತಿಯ ನೋವನ್ನು ತಾಳಲಾರದೆ ದಾಶರಥಿಯನ್ನು ಮನಬಂದಂತೆ ಮೂದಲಿಸಿದನು. ವಾಲಿಯ ಮೂದಲಿಕೆ. ನೀನೆಯೋ ರಾಮನೆಂಬುವನು, ಎಲ್ಲಿ ಕಲಿತಿ ಈ ವಿದ್ಯೆಯನ್ನು? ಯುದ್ಧೋದ್ಯುಕ್ತರಾದ ನಮ್ಮಿಬ್ಬರ ಮಧ್ಯೆ ಪ್ರವೇಶಿಸಿ ನನ್ನನ್ನು ವಂಚಿಸಿ ಮರದ ಹಿಂದೆ ನಿಂತು ಬಾಣಪ್ರಯೋಗ ಮಾಡಿದೆ. ನೀನು ಸೂರ್ಯವಂಶಜನು. ಜಗಚ್ಚಕ್ಷುಷನ ವಂಶದಲ್ಲಿ ಜನಿಸಿ ತೇಜೋಪುರುಷನಾದ ರವಿಯು ನಾಚಿಕೊಳ್ಳುವ ರೀತಿಯಲ್ಲಿ ಬಾಣಪ್ರಯೋಗ ಮಾಡಿದೆ. ಕೀಳು ಮಟ್ಟದ ಕದನ ಮಾಡಿ ಮೋಸಗಾರರ ಸಾಲಿನಲ್ಲಿ ಪ್ರಥಮನೆನಿಸಿದೆಯಲ್ಲ. ಅಯೋಧ್ಯೆಯಲ್ಲಿ ಬಂಧು ಪ್ರೇಮವನ್ನು ಪ್ರದರ್ಶಿಸಿ ತಮ್ಮನಿಗೆ ರಾಜ್ಯವನ್ನು ಬಿಟ್ಟುಕೊಟ್ಟು ಬಂದ ನೀನು ಇಲ್ಲಿ ನಮ್ಮ ಮಧ್ಯೆ ಪ್ರವೇಶಿಸಿ ನಮ್ಮ ಮನೆ ಹಾಳು ಮಾಡುತ್ತಿರುವುದು ಇದು ಯಾವ ನೀತಿ? ನ್ಯಾಯಕ್ಕೋಸ್ಕರ ಸರ್ವತ್ಯಾಗಕ್ಕೂ ಸಿದ್ಧರಾಗಿರುವ ನಿನ್ನ ವಂಶದವರು ಆಚಂದ್ರಾರ್ಕವಾದ ಕೀರ್ತಿಗೆ ಪಾತ್ರರಾಗಿರುತ್ತಾರೆ. ಆದರೆ ನೀನು ಭೂದೇವಿಯು ಮೆಚ್ಚದ ಅನ್ಯಾಯವನ್ನು ಮಾಡಿ ನರಕಭಾಜನನಾಗುವೆಯಾ? ನಿನ್ನ ಸತಿ ಸೀತೆಯನ್ನು ಪಡೆಯಲು ದುರ್ಬಲನಾದ ಸುಗ್ರೀವನ ಸಹಾಯ ಬೇಕಿತ್ತೇ? ನನಗೆ ತಿಳಿಸುತ್ತಿದ್ದರೆ ಅರೆಗಳಿಗೆಯಲ್ಲಿ ರಾವಣನು ನಿನ್ನ ಪಾದಗಳ ಮೇಲೆ ಬೀಳುವಂತೆ ಮಾಡಿ ನಿನ್ನವಳು ನಿನಗೆ ಸಿಗುವಂತೆ ಮಾಡುತ್ತಿದ್ದೆ. ಮರ್ಕಟನ ಮಾಂಸ ಬೇಕೆಂಬ ಆಸೆಯಿಂದ ನನ್ನನ್ನು ಕೊಲ್ಲಲು ಹವಣಿಸಿಲ್ಲವಷ್ಟೇ. ಒಂದು ವೇಳೆ ಹಾಗೆಯೇ ನಿನ್ನ ಇಚ್ಛೆ ಇದ್ದರೆ ಮರ್ಕಟ ಮಾಂಸವು ಮಾನವನಿಗೆ ವ್ಯರ್ಥ. ಆದುದರಿಂದ ಕೊಂದ ಪಾಪ ತಿಂದು ಪರಿಹಾರವಾಗಲಿಕ್ಕೆ ಸಾಧ್ಯವಿಲ್ಲ. ಅಧರ್ಮಿಯಾದ ನಿನ್ನ ಮುಖಾವಲೋಕನವನ್ನು ಮಾಡಲಾರೆ. ಹೀಗೆ ರಾಮನನ್ನು ಹಳಿದು ನೆಲದ ಮೇಲೆ ವಾಲಿಯು ಹೊರಳಾಡಿದನು. ಅಷ್ಟರಲ್ಲಿಯೇ ಈ ದುರಂತ ವಾರ್ತೆ ತಿಳಿದು ಅಂಗದ ತಾರೆಯರು ವಾಲಿಯ ಬಳಿಗೆ ಬಂದು ರೋಧಿಸತೊಡಗಿದರು. ಕರುಣಾಮಯನಾದ ಶ್ರೀರಾಮನ ಬಾಣವು ಎದೆಯಲ್ಲಿ ನಾಟಿರುವುದನ್ನು ಕಂಡು ಬಿಕ್ಕಿ ಬಿಕ್ಕಿ ಅಳತೊಡಗಿದರು. ಆ ಚಿಂತಾಜನಕ ಸ್ಥಿತಿಯನ್ನು ರಾಮಭದ್ರನು ನೋಡಿ ವಾಲಿಯನ್ನುದ್ದೇಶಿಸಿ ಮಾತನಾಡತೊಡಗಿದನು. ಹೇ ಪರಾಕ್ರಮಿ, ನಿನ್ನ ಮೂದಲಿಕೆಯ ಮಾತುಗಳು ನನ್ನ ಚಿತ್ತಸ್ಥೈರ್ಯವನ್ನು ಘಾಸಿಗೊಳಿಸವು. ನೈತಿಕ ಬಲದ ಶ್ರೀರಕ್ಷೆ ನನಗಿದೆ. ತಮ್ಮನ ಹೆಂಡತಿಯನ್ನು ಬಲಾತ್ಕಾರವಾಗಿ ನಿನ್ನ ಅರಮನೆಯಲ್ಲಿ ಇರಿಸಿಕೊಂಡೆ. ಆಕೆಯಿಂದ ಸುಖ ಪಡೆಯಲು ಪ್ರಯತ್ನಿಸಿ ಆತ ತಾಯಿ ದೋಷಿ ಎನಿಸಿದೆ. ಮನೆಗೆ ಬೆಂಕಿ ಕೊಡುವವನು, ಅನ್ನಕ್ಕೆ ವಿಷ ಬೆರೆಸುವವನು, ನಿನ್ನ ಅನುಜನನ ಭಾರ್ಯೆಯನ್ನು ಬಯಸುವವನು, ಆತ ತಾಯಿಗಳ ವರ್ಗಕ್ಕೆ
ಸೇರಿಸಲ್ಪಡುತ್ತಾನೆ. ಆ ಅಪರಾಧಿತರನ್ನು ಕೊಲ್ಲಬಹುದಾಗಿ ಶಾಸ್ತ್ರವು ಸಾರುತ್ತದೆ. ಆ ಸೇತು ಹಿಮಾಚಲ ಪರ್ಯಂತ ಕೋಸಲಾಧಿಪತಿಗಳು ಶಿಕ್ಷೆ ರಕ್ಷೆ ನೀಡಲು ಹಕ್ಕುದಾರರು. ಧೀರೋದಾತ್ತನಾದ ಭರತನು ಪ್ರತಿನಿಧಿಯಾಗಿ ಧರ್ಮರಕ್ಷಣೆಗೋಸ್ಕರ ನಿನ್ನನ್ನು ಶಿಕ್ಷಿಸುತ್ತಿದ್ದೇನೆ. ಜೀವನದ ಕಡೆಗಳಿಗೆಯಲ್ಲಿರುವ ನೀನು ಈಗಲಾದರೂ ಸುಜ್ಞಾನವನ್ನು ತಂದುಕೋ. ಜಾತಿಯಲ್ಲಿ ಮರ್ಕಟನಾದರೂ ಮನದಲ್ಲಿ ಮರ್ಕಟತನವನ್ನು ಇಟ್ಟುಕೊಳ್ಳಬೇಡ. ದುರಾಸೆಯ ಚೇಡಿನಿಂದ ಕಚ್ಚಿಸಿಕೊಳ್ಳಬೇಡ. ವಿಷಯ ಲಂಪಟತನದ ಸುರೆಯನ್ನು ಕುಡಿಯಬೇಡ. ದೇವೇಂದ್ರನ ಅಂಶ ಸಂಭೂತನಂತೆ ನಿಶ್ಚಲ ಚಿತ್ತದಿಂದ ತಪ್ಪನ್ನೊಪ್ಪುವುದಿದ್ದರೆ ಸುಗ್ರೀವನ ಭಾರ್ಯೆಯನ್ನು ಅವನಿಗೆ ಒಪ್ಪಿಸಿ ಪಶ್ಚಾತ್ತಾಪದ ಪನ್ನೀರನ್ನು ಮನಕ್ಕೆ ಚಿಮುಕಿಸಿಕೊಳ್ಳುವೆಯಾದರೆ ಹೂಡಿದ ಬಾಣವನ್ನು ಹಿಂತೆಗೆಯುವೆನು. ರಾಮಬಾಣವು ಶತ್ರುವನ್ನು ಭೇದಿಸಲೂ ಬಲ್ಲದು. ಮರು ಆಜ್ಞಾಪಿಸಿದರೆ ಮತ್ತೆ ಬತ್ತಳಿಕೆಯನ್ನು ಸೇರಬಲ್ಲದು. ಅನುಗ್ರಹಿಸಲು ಶಕ್ತನಾಗಿದ್ದೇನೆ, ಹೇಳು, ವ್ಯಥೆಪಡಬೇಡ, ಸಂಕೋಚ ಪಡಬೇಡ ಎಂದನು. ಅಂಗದನಿಗೆ ಯುವರಾಜ ಪದವಿ. ರಾಮನ ಹಿತನುಡಿಗಳನ್ನು ಕೇಳಿದ ಕಿಷ್ಕಿಂಧೆಯ ರಾಜನಿಗೆ ತನ್ನ ತಪ್ಪಿನ ಅರಿವಾಯಿತು. ಸುಜ್ಞಾನದ ಉದಯವಾಯಿತು. ಭಗವಂತನ ನರನಾಟಕದ ಅನುಭವವಾಯಿತು. ಶ್ರೀರಾಮನ ಪರಮಾತ್ಮ ಸ್ವರೂಪ ಗೋಚರಿಸಿತು. ಓ ಅವತಾರ ಸ್ವರೂಪಿ, ನಿನ್ನ ಮಾತುಗಳು ನನ್ನ ಹೃದಯವನ್ನು ಸ್ಪಂದಿಸಿವೆ. ನಾನಿನ್ನು ಭೂಮಿಯಲ್ಲಿರಲು ಆಶಿಸಲಾರೆ. ನಿನ್ನ ಕೈಯಿಂದಲೇ ನನಗೆ ಮರಣ ಸನ್ನಿಹಿತವಾದಾಗ ಅದಕ್ಕಾಗಿ ಅಂಜುವೆನೇ. ತಮ್ಮನನ್ನು ಈ ರಾಜ್ಯದ ರಾಜನನ್ನಾಗಿ ಮಾಡುತ್ತೇನೆ. ನನ್ನ ಮಗ ಅಂಗದನು ಕಿಷ್ಕಿಂಧೆಯ ಯುವರಾಜನಾಗಲಿ. ಒಂದು ವೇಳೆ ನನ್ನ ತಮ್ಮನಿಗೆ ಅದು ಇಷ್ಟವಾಗದಿದ್ದಲ್ಲಿ ನೀನೇ ಕುಮಾರನನ್ನು ಅಯೋಧ್ಯೆಗೆ ಕರೆದುಕೊಂಡು ಹೋಗಿ ಸಲಹು. ವಾಲಿಯು ದೀನನಾಗಿ ಬೇಡುವುದನ್ನು ಕಂಡು ರಾಮನ ಮನ ಕರಗಿತು. ಮಗದೊಮ್ಮೆ ದೇವೇಂದ್ರ ಸುತನು ಸಹೋದರ ಸುಗ್ರೀವನನ್ನು ಬಳಿ ಕರೆದನು. ಯಾಕೆ ದೂರ ನಿಂತಿರುವೆ? ನನ್ನನ್ನು ಕ್ಷಮಿಸಲಾರದ ಶಿಕ್ಷೆಯನ್ನು ನಿನಗೆ ನಾನು ಕೊಟ್ಟಿದ್ದೇನೆ. ನನ್ನನ್ನು ಮನ್ನಿಸು. ನನ್ನ ತಪ್ಪೊಪ್ಪಿಗೆಗಳು ದೇವರಿಗೆ ಅರ್ಪಣೆಯಾಗಿವೆ. ಇಗೋ, ಕಾಂಚನ ಮಾಲೆಯನ್ನು ಧರಿಸಿಕೊ. ಕಿಷ್ಕಿಂಧೆಯ ಸಿಂಹಾಸನದಲ್ಲಿ ವಿರಾಜಮಾನಾಗಿ ಸಹಸ್ರಾರು ವರ್ಷ ಬಾಳು. ನನ್ನ ಸುಪುತ್ರ ಅಂಗದನನ್ನು ನಿನ್ನ ಸುತನೆಂದೇ ತಿಳಿದು ಪಾಲಿಸು. ಅವನ ರಕ್ಷಣೆಯನ್ನು ನಿನಗೆ ವಹಿಸಿಕೊಟ್ಟಿದ್ದೇನೆ. ಹೀಗೆ ಹೇಳಿ ತಾರೆಯ ಮುಖ ನೋಡಿ ಏನೋ ಉಸುರುವುದಕ್ಕೂ ಪ್ರಯತ್ನಿಸಿದನು. ನಾಲೆಗೆ ಅಡ್ಡಬಿತ್ತು. ಆಕೆಯನ್ನು ನೋಡುತ್ತಾ ಅಶ್ರುಧಾರೆಯನ್ನು ಸುರಿಸಿ ಆಗಿ ಹೋದ ಅಚಾತುರ್ಯಕ್ಕೆ ಪಶ್ಚಾತ್ತಾಪಪಟ್ಟು ಕೊನೆಯುಸಿರೆಳೆದನು. ವಾಲಿಯ ಅಂತ್ಯ. ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸುವ ಸಾಧ್ವೀಮಣಿ ತಾರಾದೇವಿಯನ್ನು ಶ್ರೀರಾಮನು ಸಮಾಧಾನೋಕ್ತಿಗಳಿಂದ ಸಂತೈಸಿದನು. ಇನ್ನೂ ದುಃಖಿಸದಿರು. ಈ ನಶ್ವರ ಜಗತ್ತಿನಲ್ಲಿ ಹುಟ್ಟಿ ಬಂದ ಶರೀರಕ್ಕೆ ಮರಣವು ಕಟ್ಟಿಟ್ಟ ಗಂಟು. ಇಹದಲ್ಲಿ ಯಾರೂ ಅಮೃತತ್ವವನ್ನು ಹೊಂದಲಾರರು. ಬದುಕಿದ್ದಷ್ಟು ದಿವಸ ನಿನ್ನ ಪತಿಯು ಲೋಕವಿಖ್ಯಾತನಾಗಿ ಮೆರೆದಿದ್ದಾನೆ. ದೈನ್ಯತೆಯ ಜೀವನವನ್ನು ಎಂದೂ ನಡೆಸಿಲ್ಲ. ಆತನ ಪರಾಕ್ರಮಕ್ಕೆ ಈರೇಳು ಲೋಕವೇ ಗಡಗಡನೆ ನಡುಗುತ್ತಿತ್ತು. ಕದನ ಕಲಿಯಾಗಿ ವೀರ ಸ್ವರ್ಗವನ್ನು ಪಡೆದಿದ್ದಾನೆ. ಪಂಚಭೂತಾತ್ಮಕವಾದ ದೇಹವು ಪಂಚಭೂತಗಳನ್ನು ಸೇರಲೇಬೇಕು. ಒಂದಿಷ್ಟು ವಿಳಂಬಿಸದೆ ಶವ ಸಂಸ್ಕಾರಾದಿಗಳನ್ನು ಮಾಡಿ ಸದ್ಗತಿಯನ್ನು ಹೊಂದುವ ಹಾಗೆ ಮಾಡಿಸು. ಸುಕುಮಾರನಾದ ಅಂಗದನಿಂದ ಔರ್ಧ್ವ ದೈಹಿಕ ಕ್ರಿಯೆಗಳನ್ನು ಮಾಡಿಸು. ಪುತ್ ಎಂಬ ನರಕದಿಂದ ಅಪ್ಪನನ್ನು ಮಗನು ವಿಮೋಚನೆಗೊಳಿಸತಕ್ಕವನಾದ್ದರಿಂದ ಪುತ್ರ ಎಂಬುದಾಗಿ ಸಂಬೋಧಿಸಲ್ಪಡುತ್ತಾನೆ. ಕೂಡಲೇ ಮುಂದಿನ ಕರ್ತವ್ಯದಲ್ಲಿ ತೊಡಗು. ರಘುವರನ ಸೂಚನೆಯನ್ನು ಶಿರಸಾವಹಿಸಿ ಸುಗ್ರೀವನು ಅಂತ್ಯಕ್ರಿಯೆಗಳನ್ನು ಸಾಂಗವಾಗಿ ನೆರವೇರಿಸಿ ಕರ್ತವ್ಯಶೀಲ ಸಹೋದರನೆನಿಸಿಕೊಂಡನು. ರಾಘವನ ಆಜ್ಞೆಯಂತೆ ಕಪಿ ಸಾಮ್ರಾಜ್ಯದ ದೊರೆಯಾದನು. ಅಂಗದನು ಯುವರಾಜ ಪದವಿಯನ್ನೇರಿದನು. ವಿಜೃಂಭಣೆಯಿಂದ ಪಟ್ಟಾಭಿಷೇಕವಾಯಿತು. ಆದರೆ ರಾಘವನು ಪಿತೃವಾಕ್ಯ ಪರಿಪಾಲನೆಗೆ ಕಂಕಣಬದ್ಧನಾಗಿದ್ದು ಕಿಷ್ಕಿಂಧ ಪಟ್ಟಣವನ್ನು ಪ್ರವೇಶಿಸಲಿಲ್ಲ. ಏನು ಪ್ರಾಮಾಣಿಕತೆ, ಏನು ಧಾರ್ಮಿಕ ಪ್ರಜ್ಞೆ! ವಿಜೃಂಭಣೆಯ ಸಮಾರಂಭಗಳು ಮುಗಿದ ಅನಂತರ ಸೂರ್ಯಸುತನನ್ನು ತನ್ನ ಬಳಿ ಆಹ್ವಾನಿಸಿದನು. ಈಗ ಶ್ರಾವಣ ಮಾಸ. ಮೇಘರಾಜನ ಕೃಪೆಯಿಂದ ಭೂದೇವಿಯು ಸಸ್ಯ ಶ್ಯಾಮಲೆಯಾಗಿರುವ ಮಾಸಗಳು. ಮಳೆರಾಯನ ಅಬ್ಬರವು ಕಾರ್ತೀಕ ಮಾಸದಿಂದ ಕ್ಷೀಣಿಸಲಿದೆ. ಆಗ ಸೀತಾನ್ವೇಷಣೆಗೆ ಪ್ರಾರಂಭಿಸಬಹುದು ಎಂದನು. ಸುಗ್ರೀವನು ತಲೆಯಲ್ಲಾಡಿಸಿದನು. ಸರ್ವೇ ಜನೋ ಸುಖಿನೋ ಭವಂತು.